ನಮಸ್ಕಾರ ಸ್ನೇಹಿತರೆ. ನಾನು ಈ ಪಾಕಿಸ್ತಾನದ ವಿಷಯ ಬಿಟ್ಟು ಬೇರೇನಾದ್ರೂ ಮಾತಾಡೋಣ ಅಂತ ಹೋದಾಗ್ಲೆಲ್ಲ, ಈ ಪಾಕ್ ಕಡೆಯಿಂದ ದಿನಾಲೂ ಏನಾದ್ರೂ ಇಂಟ್ರೆಸ್ಟಿಂಗ್ ಮಾಹಿತಿಗಳು ಹೊರಗ್ ಬರ್ತವೆ. ಅದನ್ನ ನಿಮ್ಮತ್ರ ಶೇರ್ ಮಾಡ್ಕೊಳ್ಳಿಲ್ಲ ಅಂದ್ರೆ ನನಗ್ ಸಮಾಧಾನ ಆಗಲ್ಲ. ಅದ್ರಲ್ಲೂ ಈ ಪಾಕ್ ಪ್ರಧಾನಿ ಪಿಒಕೆ ವಿಷಯದಲ್ಲಿ ಮತ್ತೆ ನಾಲಿಗೆನ ಹರಿಬಿಟ್ಟಿದ್ದಾರೆ. ಹಾಗೂ ಅಲ್ಲಿನ ಇಸ್ಲಾಮಾಬಾದ್ ಮಸೀದಿಯಲ್ಲಿ ಸೂಸೈಡ್ ಬಾಂಬರ್ ದಾಳಿಯಲ್ಲಿ ಅನೇಕ ಜನರು ಪ್ರಾಣ ಕಳ್ಕೊಂಡಿದ್ದಾರೆ. ಪಾಕಿಸ್ತಾನ ಅಕ್ಷರಶಃ ಇವತ್ತು ನರಕ ಆಗಿ ಹೋಗಿದೆ. ತುಂಬಾ ಇಂಟ್ರೆಸ್ಟಿಂಗ್ ಮಾಹಿತಿ. ಅಲ್ಲಿ ಏನಾಯ್ತು ಅಂತ ತಿಳಿಸ್ಕೊಡ್ತೀನಿ ಕೇಳಿ. ಅದಕ್ಕೂ ಮುಂಚೆ ನೀವು ನೋಡ್ತಾ ಇರೋದು ಜಿಯೋಸ್ಕೋಪ್ ಕನ್ನಡ. ನೀವಿನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಸ್ನೇಹಿತರೆ, ಈ ಪಾಕ್ ಪಿಎಂ ಒಂತರಹ ಕಾಮಿಡಿ ಪೀಸ್ ಇದ್ದಂಗೆ. ಮೊನ್ನೆ ಪಾಕ್ ಅಸೆಂಬ್ಲಿಯಲ್ಲಿ ನಿಂತ್ಕೊಂಡು ಕಾಶ್ಮೀರ ನಮ್ಮದು ಅಂತ ಡೈಲಾಗ್ ಹೊಡಿತಾರೆ. ಆದ್ರೆ ಇವರ ಮನೆ ಹಿತ್ತಲಲ್ಲೇ ಇರೋ ಬಲೂಚಿಸ್ತಾನದ ಜನ ಇವರಿಗೆ ಯಾವ ರೀತಿ ಬಿಸಿ ಮುಟ್ಟಿಸ್ತಿದ್ದಾರೆ ಅಂದ್ರೆ ಪಾಕಿಸ್ತಾನದ ಆರ್ಮಿಗೆ ಇವತ್ತು ನಿದ್ದೆ ಇಲ್ಲದಂತಾಗಿದೆ. ಕಾಶ್ಮೀರದ ಕನಸು ಕಾಣೋ ಮುನ್ನ ನಿಮ್ಮ ಮನೆಯಲ್ಲೇ ಹೊತ್ತಿ ಉರಿತಿರೋ ಬಲೂಚಿಸ್ತಾನದ ಬೆಂಕಿ ಆರಿಸೋ ಯೋಗ್ಯತೆ ನಿಮ್ಗಿದೆಯಾ ಶಹಬಾಜ್ ಅವರೇ ಅನ್ನೋ ಪ್ರಶ್ನೆನ ಪಾಕಿಸ್ತಾನದವರೇ ಕೇಳ್ತಿದ್ದಾರೆ. ಪಾಕಿಸ್ತಾನದ ಆರ್ಮಿ ಅಂದ್ರೆ ಜಗತ್ತಿನಲ್ಲೇ ನಂಬಿಕೆಗೆ ಅರ್ಹವಲ್ಲದ ಪಡೆ. ಇವರು ಬಲೂಚಿಸ್ತಾನದ ಮೇಲೆ ವರ್ಷಗಳಿಂದ ದಬ್ಬಾಳಿಕೆ ಮಾಡುತ್ತಿದ್ದಾರೆ. ಅಲ್ಲಿನ ಅಮಾಯಕ ಜನರನ್ನ ಎತ್ಕೊಂಡು ಹೋಗಿ ಕೊಲೆ ಮಾಡ್ತಿದ್ದಾರೆ. ಆದ್ರೆ ಈಗ ಕಾಲ ಬದಲಾಗಿದೆ. ಬಲೂಚ್ ಲಿಬರೇಷನ್ ಆರ್ಮಿ ಅನ್ನೋ ಸಿಂಹಸ್ವಪ್ನ ಈಗ ಪಾಕಿಸ್ತಾನದ ಆರ್ಮಿಯನ್ನ ಹಗಲು ರಾತ್ರಿ ಕಾಡ್ತಿಲ್ಲ. ಇತ್ತೀಚೆಗೆ ಬಲೂಚ್ ಹೋರಾಟಗಾರರು ಪಾಕಿಸ್ತಾನದ ದೊಡ್ಡ ದೊಡ್ಡ ಆರ್ಮಿ ಕ್ಯಾಂಪ್ಗಳ ಒಳಗೆ ನುಗ್ಗಿ ನೀರ್ ಕುಡಿಸ್ತಿದ್ದಾರೆ. ಆರ್ಮಿ ಜನರಲ್ಗಳು ಎಸಿ ರೂಮಲ್ಲಿ ಕೂತು ಪ್ಲಾನ್ ಮಾಡ್ತಿದ್ರೆ ಅಲ್ಲಿ ರಸ್ತೆಯಲ್ಲಿ ಪಾಕ್ ಸೈನಿಕರು ಹೆಣವಾಗಿ ಬೀಳುತ್ತಿದ್ದಾರೆ. ಪಾಕಿಸ್ತಾನ ತನ್ನನ್ನ ತಾನು ಚೀನಾಗೆ ಮಾರ್ಕೊಂಡಿದ. ಚೀನಾ ಬಂದು ಬಲೂಚಿಸ್ತಾನದ ಸಂಪನ್ಮೂಲಗಳನ್ನ ಲೂಟಿ ಮಾಡ್ತಿದೆ. ಇದನ್ನ ನೋಡಿ ಬಲೂಚ್ ಜನ ಸುಮ್ಮನೆ ಕೂತಿಲ್ಲ. ಚೀನಾದ ಇಂಜಿನಿಯರ್ಗಳನ್ನ ಮತ್ತು ಅವರ ಪ್ರಾಜೆಕ್ಟ್ಗಳನ್ನ ಗುರಿಯಾಗಿಸ್ಕೊಂಡು ಹೊಡಿತಿದ್ದಾರೆ. ಪಾಕಿಸ್ತಾನಕ್ಕೆ ಈಗ ಇಬ್ಬರು ಯಜಮಾನರು. ಒಬ್ಬ ಸಾಲ ಕೊಟ್ಟ ಚೀನಾ, ಇನ್ನೊಬ್ಬ ಅಲ್ಲಿನ ಜನ. ಇತ್ತೀಚೆಗೆ ಪಾಕ್ ಸೈನಿಕರು ಪಾಕಿಸ್ತಾನದ ಗಡಿ ದಾಟೋಕು ಹೆದರ್ತಿದ್ದಾರೆ. ಅಲ್ಲಿನ ಗುಡ್ಡಗಾಡು ಪ್ರದೇಶಗಳಲ್ಲಿ ಬಲೂಚ್ ಫೈಟರ್ಸ್ ಅಡಗಿ ಕೂತು ಪಾಕ್ ಆರ್ಮಿಗೆ ಸವಾಲ್ ಹಾಕ್ತಿದ್ದಾರೆ. ಇದು ಹೇಗಿದೆ ಅಂದ್ರೆ ಕುಣಿಯಲಾರದವಳು ನೆಲ ಡೊಂಕು ಅಂದಳಂತೆ ಅನ್ನೋ ಹಾಗೆ ತಮ್ಮ ಸೈನಿಕರನ್ನ ಕಾಪಾಡಿಕೊಳ್ಳೋಕಾಗದ ಪಾಕಿಸ್ತಾನ ಕಾಶ್ಮೀರವನ್ನ ರಕ್ಷಿಸ್ತೀವಿ ಅಂತ ಬೊಗಳೆ ಬಿಡ್ತಿದೆ. ಶಹಬಾಜ್ ಅವರೇ, ನಿಮ್ಮ ದೇಶದಲ್ಲಿ ಇವತ್ತು ಗೋಧಿ ಬೆಲೆ ಚಿನ್ನದ ಬೆಲೆಗಿಂತ ಹೆಚ್ಚಾಗಿದೆ. ನಿಮ್ಮ ಜನರಿಗೆ ಒಂದು ಲೋಟ ಹಾಲು ಕೊಡೋಕೆ ನಿಮ್ಮತ್ರ ತಾಕತ್ತಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಪಿಒಕೆಗೆ ಹೋಗಿ ಭಾಷಣ ಮಾಡೋದ್ ನೋಡಿದ್ರೆ ಹಸಿದವನಿಗೆ 11 ತುತ್ತು, ಹಸಿಯದವನಿಗೆ 21 ತುತ್ತು ಅನ್ನೋ ತರಹ ಇದೆ ನಿಮ್ಮ ನಾಟಕ. ನಿಮಗೆ ಕಾಶ್ಮೀರದ ಮೇಲೆ ಪ್ರೀತಿ ಇಲ್ಲ, ಬರೀ ಕಾಶ್ಮೀರದ ನೆಲದ ಮೇಲೆ ಆಸೆ. ಆದ್ರೆ ನೆನಪಿರ್ಲಿ, ಬಲೂಚಿಸ್ತಾನ ಇವತ್ತು ನಿಮ್ಮಿಂದ ದೂರ ಹೋಗೋಕೆ ರೆಡಿಯಾಗಿದೆ. ಅಲ್ಲಿನ ಜನರಿಗೆ ನೀವು ಮಾಡಿರೋ ಅನ್ಯಾಯಕ್ಕೆ ಈಗ ಅಲ್ಲಿ ಪ್ರತಿಭಟನೆಯ ಜ್ವಾಲೆ ಎದ್ದಿದೆ. ಪಾಕಿಸ್ತಾನದ ಆರ್ಮಿ ಇವತ್ತು ಬಲೂಚಿಸ್ತಾನದ ಬೀದಿಗಳಲ್ಲಿ ಮಣ್ಣು ಮುಕ್ತಿದೆ. ಭಾರತ ಇವತ್ತು ಚಂದ್ರನ ದಕ್ಷಿಣ ಧ್ರುವಕ್ಕೆ ಹೋಗಿ ಬಾವುಟ ಹಾರಿಸಿದೆ. ನೀವು ಮಾತ್ರ ಇವತ್ತಿಗೂ ಅದೇ ಹಳೆಯ 1947ರ ಟೇಪ್ ರೆಕಾರ್ಡರ್ ಹಚ್ಕೊಂಡು ಕೂತಿದ್ದೀರಾ. ನಿಮ್ಮ ದೇಶದ ಸೈನಿಕರಿಗೆ ಸರಿಯಾದ ಶೂ ಇಲ್ಲ, ತಿನ್ನೋಕೆ ರೊಟ್ಟಿ ಇಲ್ಲ, ಆದ್ರೂ ಇವರಿಗೆ ಭಾರತದ ಮೇಲೆ ಯುದ್ಧ ಮಾಡ್ಬೇಕಂತೆ. ಕೈಲಾಗದವನು ಮೈ ಪರಚಿಕೊಂಡನಂತೆ ಅಂದ ಹಾಗೆ ನಿಮ್ಮ ಸ್ಥಿತಿಯಾಗಿದೆ. ಬಲೂಚಿಸ್ತಾನದ ಹೋರಾಟಗಾರರು ನಿಮ್ಮ ಆರ್ಮಿಯ ಅಹಂಕಾರವನ್ನ ಮುರಿತಿದ್ದಾರೆ. ಇನ್ನು ಕೆಲವೇ ದಿನಗಳಲ್ಲಿ ಪಾಕಿಸ್ತಾನ ಅನ್ನೋ ದೇಶದ ಭೂಪಟವೇ ಬದಲಾದರೂ ಅಚ್ಚರಿಪಡಬೇಡಿ. ಯಾಕಂದ್ರೆ ಸಾಲ ಮಾಡಿ ಸುಳ್ಳು ಹೇಳಿ ಭಯೋತ್ಪಾದನೆ ಬೆಳೆಸಿದ ದೇಶಕ್ಕೆ ಇದೇ ಸರಿಯಾದ ಶಿಕ್ಷೆ. ಈ ಎಲ್ಲಾ ಸಂಘರ್ಷಗಳ ನಡುವೆ ಈಗ ಪಾಕಿಸ್ತಾನದ ರಾಜಧಾನಿ ಇಸ್ಲಾಮಾಬಾದ್ ಹೊರವಲಯದಲ್ಲಿ ಇರೋ ಖದೀಜಾತುಲ್ ಕುಬ್ರಾ ಅನ್ನೋ ಶಿಯಾ ಮಸೀದಿಯ ಮೇಲೆ ಒಂದು ಭೀಕರವಾದ ಉಗ್ರಗಾಮಿ ದಾಳಿ ನಡೆದಿದೆ. ಅದು ಎಂಥ ಘೋರ ಅಂದ್ರೆ ನೂರಾರು ಜನ ಶಾಂತಿಯಿಂದ ಪ್ರಾರ್ಥನೆ ಮಾಡ್ತಾ ಇದ್ದ ಮಸೀದಿಯನ್ನೇ ಈ ರಾಕ್ಷಸರು ಸ್ಮಶಾನ ಮಾಡಿಬಿಟ್ಟಿದ್ದಾರೆ. ಶುಕ್ರವಾರ ಅಂದ್ರೆ ಇಸ್ಲಾಂ ಧರ್ಮದಲ್ಲಿ ಅತೀ ಪವಿತ್ರವಾದ ದಿನ. ಎಲ್ಲರೂ ಜುಮಾ ನಮಾಜ್ಗಾಗಿ ಮಸೀದಿಯಲ್ಲಿ ಜಮಾಯಿಸಿದ್ರು. ಅದೇ ಹೊತ್ತಿಗೆ ಸರಿಯಾಗಿ ಬಂದ ಉಗ್ರ ಮೊದಲು ಗುಂಡಿನ ಸುರಿಮಳೆಗರೆದು ಆಮೇಲೆ ತನ್ನನ್ನ ತಾನು ಸ್ಫೋಟಿಸಿಕೊಂಡು ಬಿಟ್ಟಿದ್ದಾನೆ. ಈ ಮಾರಣ ಹೋಮದಲ್ಲಿ ಇಲ್ಲಿಯವರೆಗೆ 40ಕ್ಕೂ ಹೆಚ್ಚು ಜನ ಪ್ರಾಣ ಕಳ್ಕೊಂಡಿದ್ದಾರೆ ಅನ್ನೋ ಸುದ್ದಿ ಬರ್ತಾ ಇದೆ. 160ಕ್ಕೂ ಹೆಚ್ಚು ಮಂದಿ ರಕ್ತದ ಮಡುವಿನಲ್ಲಿ ಆಸ್ಪತ್ರೆ ಸೇರಿದ್ದಾರೆ. ಸಾವಿನ ಸಂಖ್ಯೆ ಗಂಟೆಗೊಮ್ಮೆ ಏರ್ತಾ ಇರೋದ್ ನೋಡಿದ್ರೆ ಪರಿಸ್ಥಿತಿ ಎಷ್ಟು ಭಯಾನಕವಾಗಿದೆ ಅನ್ನೋದು ಅರ್ಥ ಆಗತ್ತೆ. ಗೆಳೆಯರೇ, ಪಾಕಿಸ್ತಾನ ನಮ್ಮ ದೇಶದ ಶತ್ರು ಆಗಿರಬಹುದು, ಆದ್ರೆ ಅಲ್ಲಿನ ಅಮಾಯಕ ಜನ ಈ ರೀತಿ ಮಸೀದಿಯ ಒಳಗೆ ಸಾಯೋದ್ ನೋಡಿದ್ರೆ ಎಂಥವರಿಗಾದರೂ ಮರುಕ ಆಗತ್ತೆ. ಆದ್ರೆ ಇಲ್ಲಿ ಗಮನಿಸಬೇಕಾದ ವಿಷಯ ಏನಪ್ಪಾ ಅಂದ್ರೆ ಇದು ಪಾಕಿಸ್ತಾನ ತಾನು ಮಾಡಿಕೊಂಡ ಸ್ವಯಂಕೃತ ಅಪರಾಧ.
ಯಾವ ಭಯೋತ್ಪಾದನೆಯನ್ನ ಭಾರತದ ಮೇಲೆ ಪ್ರಯೋಗ ಮಾಡಬೇಕು ಅಂತ ಪಾಕಿಸ್ತಾನದ ಐಎಸ್ಐ ಪೋಷಣೆ ಮಾಡ್ತಾ ಇತ್ತೋ, ಇವತ್ತು ಅದೇ ಭಯೋತ್ಪಾದನೆ ಪಾಕಿಸ್ತಾನವನ್ನೇ ನುಂಗಿ ಹಾಕ್ತಾ ಇದೆ. ಈ ಘಟನೆಯನ್ನ ನೋಡಿದ್ರೆ ಪಾಕಿಸ್ತಾನದ ಒಳಗೆ ಇರೋ ಶಿಯಾ ಮತ್ತು ಸುನ್ನಿ ಮುಸ್ಲಿಮರ ನಡುವಿನ ದ್ವೇಷ ಎಷ್ಟು ಆಳವಾಗಿದೆ ಅನ್ನೋದು ಜಗತ್ತಿಗೆ ಗೊತ್ತಾಗತ್ತೆ. ಭಾರತದಲ್ಲಿ ಸಣ್ಣದೊಂದು ಮಸೀದಿಯ ಕೆಳಗೆ ದೇವಾಲಯ ಇರೋದು ಪತ್ತೆಯಾಗಿ ಅಲ್ಲಿ ಉತ್ಖನನ ನಡೆಸಬೇಕು ಅಂದ್ರೆ ಇಲ್ಲಿನ ಕೆಲವು ಜನ ನಮ್ಮ ಪವಿತ್ರ ಮಂದಿರಕ್ಕೆ ಧಕ್ಕೆ ಆಯಿತು ಅಂತ ಗಲಾಟೆ ಮಾಡ್ತಾರೆ. ಆದ್ರೆ ಅದೇ ಪಾಕಿಸ್ತಾನದಲ್ಲಿ ಮುಸ್ಲಿಮರನ್ನ ಮಸೀದಿಯ ಒಳಗೆ ಬಾಂಬ್ ಹಾಕಿ ಉಡಾಯಿಸ್ತಾರೆ. ಇದನ್ನ ಕೇಳೋರಿಲ್ವಾ ಅನ್ನೋ ಪ್ರಶ್ನೆ ಕಾಡುತ್ತೆ. ಮಸೀದಿಯ ಒಳಗೆ ನುಗ್ಗಿ ಪ್ರಾರ್ಥನೆ ಮಾಡುವವರನ್ನ ಕೊಂದರೆ ಯಾವ ಸ್ವರ್ಗ ಸಿಗತ್ತೆ ಅಂತ ಇವರಿಗೆ ಯಾರಾದ್ರೂ ಹೇಳಿಕೊಟ್ಟಿದಾರಾ ಅನ್ನೋದು ಒಂದು ದೊಡ್ಡ ರಹಸ್ಯ. ಈ ದಾಳಿ ನಡೆದ ಶಿಯಾ ಮಸೀದಿಯ ಮೇಲೆ ಈ ಹಿಂದೆಯೂ ಸಾಕಷ್ಟು ದಾಳಿಗಳಾಗಿವೆ. ಪಾಕಿಸ್ತಾನದಲ್ಲಿ ಶಿಯಾ ಮುಸ್ಲಿಮರು ಅಲ್ಪಸಂಖ್ಯಾತರು, ಸುಮಾರು 15-20% ಮಾತ್ರ ಅವರಿದ್ದಾರೆ. ಆದ್ರೆ ಅಲ್ಲಿನ ಬಹುಸಂಖ್ಯಾತ ಸುನ್ನಿ ಉಗ್ರ ಸಂಘಟನೆಗಳಿಗೆ ಇವರ ಕಂಡ್ರೆ ಆಗೋದಿಲ್ಲ. ಈ ಶಿಯಾ ಸುನ್ನಿ ಜಗಳಕ್ಕೆ ದೊಡ್ಡ ಇತಿಹಾಸವೇ ಇದೆ. ಪೈಗಂಬರ್ ಮಹಮ್ಮದ್ ಅವರ ನಂತರ ಇಸ್ಲಾಂ ಧರ್ಮದ ಉತ್ತರಾಧಿಕಾರಿ ಯಾರಾಗಬೇಕು ಅನ್ನೋ ವಿಚಾರಕ್ಕೆ ಆರಂಭವಾದ ಈ ಬಿರುಕು ಇವತ್ತಿಗೂ ಕೂಡ ರಕ್ತದೋಕುಳಿ ಹರಿಸ್ತಾ ಇದೆ. ಸುನ್ನಿಗಳು ಅಬೂಬಕರ್ ಪರ ನಿಂತರೆ ಶಿಯಾಗಳು ಪೈಗಂಬರ್ ಅವರ ಅಳಿಯ ಅಲಿ ಪರ ನಿಂತರು. ಅಲ್ಲಿಂದ ಶುರುವಾದ ಈ ಸಂಘರ್ಷ ಇವತ್ತು ಎಲ್ಲಿಗೆ ಬಂದು ತಲುಪಿದೆ ಅಂದ್ರೆ ಒಬ್ಬರನ್ನೊಬ್ಬರು ಕಾಫಿರರು ಅಂತ ಕರೆದು ಕೊಲ್ಲುವ ಮಟ್ಟಕ್ಕೆ ಹೋಗಿದೆ. ಪಾಕಿಸ್ತಾನದಲ್ಲಿ 80ರ ದಶಕದಲ್ಲಿ ಜನರಲ್ ಜಿಯಾಉಲ್ ಹಕ್ ಅನ್ನೋ ಸರ್ವಾಧಿಕಾರಿ ಅಧಿಕಾರಕ್ಕೆ ಬಂದ ಮೇಲೆ ಈ ಕೋಮವಾದಿ ಬೆಂಕಿ ಇನ್ನೂ ಜೋರಾಯಿತು. ಸೌದಿ ಅರೇಬಿಯಾದಿಂದ ಬಂದ ಸಲಾಫಿ ಸಿದ್ಧಾಂತ ಮತ್ತು ದಿಯೋಬಂದಿ ಮದರಾಸಗಳು ಶಿಯಾಗಳನ್ನ ಮುಸ್ಲಿಮರೇ ಅಲ್ಲ ಅಂತ ಬಿಂಬಿಸಲು ಶುರು ಮಾಡಿದ್ವು. ಅಂದಿನಿಂದ ಇಂದಿನವರೆಗೆ ಸಾವಿರಾರು ಶಿಯಾಗಳು ಪಾಕಿಸ್ತಾನದಲ್ಲಿ ಕೊಲೆಯಾಗಿದ್ದಾರೆ. ಈ ಇತ್ತೀಚಿನ ದಾಳಿಯ ಹಿಂದೆ ಟಿಟಿಪಿ ಇರಬಹುದು ಅಂತ ಪಾಕ್ ಪೊಲೀಸರು ಹೇಳ್ತಾ ಇದ್ದಾರೆ. ಆದ್ರೂ ಕೂಡ ಪಾಕಿಸ್ತಾನದ ಒಳಗಿನ ಕೆಲವರು ಈ ದಾಳಿಯ ಹಿಂದೆ ಪಾಕ್ ಸೇನೆಯೇ ಇದೆ ಅಂತ ಆರೋಪ ಮಾಡ್ತಿರೋದು ಇಡೀ ಪ್ರಕರಣಕ್ಕೆ ದೊಡ್ಡ ತಿರುವು ಕೊಟ್ಟಿದೆ. ಆದಿಲ್ ರಾಜಾ ಅನ್ನೋ ಪಾಕ್ನ ಮಾಜಿ ಸೇನಾಧಿಕಾರಿ ಈಗ ಒಂದು ಸ್ಫೋಟಕ ಮಾಹಿತಿ ಹೊರಹಾಕಿದ್ದಾರೆ. ಅವರ ಪ್ರಕಾರ ಈ ದಾಳಿಯನ್ನ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್ ಅವರೇ ಮಾಡಿಸಿದ್ದಾರೆ ಅನ್ನೋ ಅನುಮಾನ ವ್ಯಕ್ತವಾಗ್ತಾ ಇದೆ. ಯಾಕಂದ್ರೆ ಜಗತ್ತಿನ ಎದುರು ತಾನೂ ಕೂಡ ಭಯೋತ್ಪಾದನೆಯ ಸಂಕಷ್ಟ ದೇಶ ಅಂತ ತೋರಿಸಿಕೊಳ್ಳಲು ಮತ್ತು ಅಮೆರಿಕಾದಿಂದ ಸಿಂಪಥಿ ಜೊತೆಗೆ ಹಣದ ನೆರವು ಪಡೆಯಲು ಪಾಕಿಸ್ತಾನ ಇಂಥ ಫಾಲ್ಸ್ ಫ್ಲಾಗ್ ಆಪರೇಷನ್ ಮಾಡೋದು ಹೊಸದೇ ಅಲ್ಲ. ಆಸಿಮ್ ಮುನೀರ್ ತನ್ನ ಸ್ವಾರ್ಥಕ್ಕಾಗಿ ತನ್ನದೇ ದೇಶದ ಅಮಾಯಕ ಶಿಯಾಗಳನ್ನ ಬಲಿಕೊಟ್ಟನ ಅನ್ನೋ ಅನುಮಾನ ಈಗ ಬಲವಾಗಿ ಕಾಡ್ತಾ ಇದೆ. ಈ ದಾಳಿಯ ನಂತರ ಇರಾನ್ ಬೆಂಬಲಿಸಿದ ಶಿಯಾ ಉಗ್ರ ಸಂಘಟನೆಗಳು ಪಾಕಿಸ್ತಾನದ ಒಳಗೆ ಪ್ರತಿಕಾಲ ತೀರಿಸಿಕೊಳ್ಳಲು ಸಜ್ಜಾಗ್ತವೆ. ಇದು ಮುಂದಿನ ದಿನಗಳಲ್ಲಿ ಪಾಕಿಸ್ತಾನದಲ್ಲಿ ದೊಡ್ಡ ಮಟ್ಟದ ಅಂತರ್ಯುದ್ಧಕ್ಕೆ ಕಾರಣವಾದರೂ ಅಚ್ಚರಿಪಡಬೇಕಿಲ್ಲ. ಮಸೀದಿಯ ಪವಿತ್ರ ನೆಲದಲ್ಲಿ ಈ ರೀತಿ ರಕ್ತ ಚೆಲ್ಲೋದು ಅಲ್ಲಾಹನಿಗೂ ಇಷ್ಟ ಇರ್ಲಿಕ್ಕಿಲ್ಲ. ಆದ್ರೆ ಅಧಿಕಾರ ಮತ್ತು ಮತಾಂಧತೆಯ ಅಮಲಿನಲ್ಲಿ ಪಾಕಿಸ್ತಾನದ ಅನಾಹುತಗಳು ಮುಗಿಯುವ ಲಕ್ಷಣ ಕಾಣ್ತಾ ಇಲ್ಲ. ಇದು ಅಲ್ಲಿನ ಸಮಾಜ ಮತ್ತು ವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದು ಬಿದ್ದಿರೋದಕ್ಕೆ ಒಂದು ಸಾಕ್ಷಿ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯದೊಂದಿಗೆ ಸಿಗ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.